ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಫುಟ್ಪಾತ್ ಒತ್ತುವರಿ ಆಗಿರುತ್ತೆ. ಪಾದಚಾರಿಗಳಿಗೆ ಸರಾಗವಾಗಿ ಓಡಾಡೋಕೆ ಕಷ್ಟವಾಗಿರೋ ಒತ್ತುವರಿ ಫುಟ್ಪಾತ್ಗಳನ್ನು ಜಿಪಿಎ ತೆರವು ಮಾಡಲು ಮುಂದಾಗಿದೆ. ಸುಪ್ರೀಂ ಆದೇಶದ ಮೇರೆಗೆ ತೆರವು ಅನ್ನೋದು ಜಿಪಿಎ ವಾದವಾದ್ರೆ ಹಲವು ವರ್ಷಗಳಿಂದ ವ್ಯಾಪಾರ ಮಾಡ್ತಿರೋರಿಗೆ ಇದು ಕಿರುಕುಳ ಅಂತ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಆದರೆ ಉಸ್ತುವಾರಿ ಸಚಿವರು ಮಾತ್ರ ವ್ಯಾಪಾರಿಗಳು ಸಹಕರಿಸಿ ಅಂತ ಮನವಿ ಮಾಡ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಜಿಪಿಎ ಆಪರೇಷನ್ ಫುಟ್ಪಾತ್. ಸುಪ್ರೀಂ ಆದೇಶದ ಬೆನ್ನಲ್ಲೇ ಹಲವೆಡೆ ಜಿಪಿಎ ಜೆಸಿಬಿ ಗರ್ಜನೆ. ನಾವು ಜೀವನ ನಡೆಸೋದು ಹೇಗೆ ಅಂತ ವ್ಯಾಪಾರಿಗಳು ಕಣ್ಣೀರು. ಈಗ ನಮ್ಮ ಸರ್ಕಾರನೇ ವಿಷಯ ಪೂರ್ತಿ ಸಹಿಸ್ತಾ ಇರೋ ರೋಡಲ್ಲಿ ಇದೇ ನಮ್ಗೆ ಜೀವನ ಮಾಡ್ತೀವಿ ಸರ್. ನಮ್ಮ ಮುಂದೆ ಏನ್ ಮಾಡಕ್ ದಾರಿ ಗೊತ್ತಾಗ್ತಿಲ್ಲ ಸರ್. ಇನ್ನ ವಿಷಯ ಕೊಡ್ಬಿಟ್ಟು ಸಾಯ್ಬೇಕು, ಇಲ್ಲ ಊರು ಬಿಡ್ಬೇಕು, ಬಟ್ ಬೇರೆ ಏನಿಲ್ವಲ್ಲ ಸರ್. ಜೆಸಿಬಿಗಳಿಂದ ಶೆಡ್ಗಳ ತೆರವು ವಿರೋಧ ಮಾಡ್ತಿದ್ರು ಅಂಗಡಿಗಳನ್ನ ತೆಗೆದಿರುವ ಸಿಬ್ಬಂದಿ. ಇದು ಬೆಂಗಳೂರಿನ ಬಹುತೇಕ ಫುಟ್ಪಾತ್ಗಳ ಬಳಿ ಕಂಡು ಬಂದ ಚಿತ್ರಣ. ಸರ್ಕಾರ ಲೈಫ್ ಟೈಮ್ ಅಲ್ಲಿ ಓಟ್ ಹಾಕಲ್ಲ. ಇತ್ತೀಚೆಗೆ ಸುಪ್ರೀಂ ಫುಟ್ಪಾತ್ಗಳನ್ನ ತೆರವು ಮಾಡುವಂತೆ ಜಿಪಿಎಗೆ ಸೂಚನೆ ಕೊಟ್ಟಿತ್ತು. ಅದರಂತೆ ಜಿಪಿಎ ಒತ್ತುವರಿಯನ್ನ ಜೂನ್ 30ರವರೆಗೂ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಿಕೊಳ್ಳುವಂತೆ ಡೆಡ್ ಲೈನ್ ಕೊಟ್ಟಿತ್ತು. ಹೀಗಿದ್ರೂ ಬಹುತೇಕ ವ್ಯಾಪಾರಿಗಳು ಒತ್ತುವರಿಯನ್ನ ತೆರವು ಮಾಡಿರಲಿಲ್ಲ. ಹೀಗಾಗಿ ಜಿಪಿಎ ಅಧಿಕಾರಿಗಳು 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿತ್ತು. ಜಯನಗರ, ಯಲಹಂಕ, ಟ್ರಿನಿಟಿ ವೃತ್ತ, ಮೆಜೆಸ್ಟಿಕ್, ಮಲ್ಲೇಶ್ವರ ಸೇರಿದಂತೆ ಹಲವೆಡೆ ಜಿಪಿಎ ಜೆಸಿಬಿಗಳು ಗರ್ಜಿಸೋಕೆ ಆರಂಭಿಸಿದ್ವು. ಏಕಾಏಕಿ ತೆರವು ಕಾರ್ಯಾಚರಣೆಗೆ ಬಂದಿದ್ದ ಅಧಿಕಾರಿಗಳಿಗೆ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕಿದ್ರು. ನಮ್ಮ ಇಂಡಿಯಾದಲ್ಲಿ ಎಲ್ಲಾದ್ರೂ ಫುಟ್ಪಾತ್ ತೆಗ್ದಾರ ಸರ್ ಅಂತ ಬಾಂಬೆಲೆ ತೆಗ್ದಿರ ಸರ್ ಫುಟ್ಪಾತ್. ನೀವೇ ಹೇಳಿ ಸರ್, ಈಗ ಬಾಂಬೆಲೆ ತೆಗ್ದ್ಬಿಟ್ಟಿದಾರಾ, ಬೇರೆ ಕಡೆ ಎಲ್ಲ ತೆಗ್ದಿದಾರ ಅಂತಂದ್ರೆ ನಾವು ತೆಗಿಯೋಣ ಸರ್. ಎಲ್ಲಾ ಕಡೆ ಬಿಟ್ಬಿಟ್ಟು ಕರ್ನಾಟಕದಲ್ಲೇನೆ ನೀವು ಫುಟ್ಪಾತ್ ಎತ್ತಿ ಅಂದ್ರೆ ಏನು ಸರ್ ಇದರ್ಥ? ಸರ್ ಪಬ್ಲಿಕ್ ಏನೋ ತೊಂದರೆ ಕೊಟ್ಟಿದ್ದೀರಾ ಸರ್? ಪಬ್ಲಿಕ್ ಏನೋ ಕಂಪ್ಲೇಂಟ್ ಮಾಡಿದಾರಾ? ಫುಟ್ಪಾತ್ ವ್ಯಾಪಾರಗಳಿಂದ ತೊಂದರೆ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡಿದಾರಾ? ಯಾವ್ದು ಇದಿಲ್ಲ ಸರ್. ಏಕಾಏಕಿ ನಮ್ಮ ಮೇಲೆ ಬಂದ್ಬಿಟ್ಟು ಈ ತರ ಮಾಡಿದ್ರೆ ಹೇಗೆ ಸರ್? ಇದೇ ನಮ್ಗೆ ಜೀವನ ಮಾಡ್ತೀವಿ ಸರ್. ನಮ್ಮ ಮುಂದೆ ಏನ್ ಮಾಡಕ್ ದಾರಿ ಗೊತ್ತಾಗ್ತಿಲ್ಲ ಸರ್. ಅದೇ ಸರ್, ಮುಂದೆ ಏನ್ ಮಾಡ್ಬೇಕಂತಂದ್ರೆ ವಿಷಯ ಅವನ ಹುಡುಗ ಹಂಗೆ ಏನಾರ ವಿಷಯ ಕೊಡ್ಬಿಟ್ಟು ಸಾಯ್ಬೇಕು, ಇಲ್ಲ ಊರು ಬಿಡ್ಬೇಕು, ಬಟ್ ಬೇರೆ ಏನಿಲ್ವಲ್ಲ ಸರ್. ಫುಟ್ಪಾತ್ಗಳ ಮೇಲೆ ನಿರ್ಮಾಣವಾಗಿದ್ದ ಅಂಗಡಿಗಳು, ಶೆಡ್ಗಳು, ಹೋಟೆಲ್ಗಳ ಮುಂಭಾಗದ ಸಿಟ್ಟಿಂಗ್ ವ್ಯವಸ್ಥೆ, ಜಾಹೀರಾತು ಫಲಕಗಳು, ತಳ್ಳುವ ಗಾಡಿಗಳು ಸೇರಿದಂತೆ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಒತ್ತುವರಿಯನ್ನ ಅಧಿಕಾರಿಗಳು ತೆರವುಗೊಳಿಸಿದ್ರು. 40 ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ, ಏಕಾಏಕಿ ತೆರವು ಮಾಡಿದ್ರೆ ನಮ್ಮ ಜೀವನ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು. ಸುಪ್ರೀಂ ಆದೇಶ ಅಂತ ತೆರವುಗೊಳಿಸಿದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸುಪ್ರೀಂ ಆದೇಶದಂತೆ ಮಾತ್ರ ಒತ್ತುವರಿ ತೆರವು ಮಾಡಲಾಗ್ತಿದೆ. ಫುಟ್ಪಾತ್ ಒತ್ತುವರಿಯಿಂದ ನಾಗರಿಕರಿಗೆ ತೊಂದರೆಯಾಗ್ತಿದೆ, ಅಪಘಾತಗಳು ಹೆಚ್ಚುತ್ತಿವೆ. ಸಾರ್ವಜನಿಕರಿಂದಲೂ ತೆರವುಗೊಳಿಸುವಂತೆ ನಿರಂತರ ಮನವಿ ಬರುತ್ತಿದೆ ಎಂದು ಹೇಳಿದರು. ಎಲ್ಲ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಪಾದಚಾರಿಗಳು, ಪೆಡೆಸ್ಟ್ರಿಯನ್ಸ್ ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಚಾರಿ ಮಾರ್ಗಗಳಲ್ಲಿ, ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನ ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ನಗರದಲ್ಲಿ ಸುಮಾರು 15,000 ಕಿಲೋಮೀಟರ್ ಉದ್ದದ ಫುಟ್ಪಾತ್ ಇದ್ದು ಅದರಲ್ಲಿ ಕೇವಲ 2,000 ಕಿಲೋಮೀಟರ್ ಅಂದರೆ 15% ಭಾಗದಲ್ಲಷ್ಟೇ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ. ಒಂದು ಕಡೆ ಪಾದಚಾರಿಗಳಿಗೆ ಮುಕ್ತ ಹಾಗೂ ಸುರಕ್ಷಿತ ಫುಟ್ಪಾತ್ ಕಲ್ಪಿಸುವ ಗುರಿಯೊಂದಿಗೆ ಸರ್ಕಾರ ಆಪರೇಷನ್ ಫುಟ್ಪಾತ್ ಮುಂದುವರೆಸಿದೆ. ಮತ್ತೊಂದೆಡೆ ದಶಕಗಳಿಂದ ಫುಟ್ಪಾತ್ ವ್ಯಾಪಾರವನ್ನೇ ಜೀವನಾಧಾರ ಮಾಡಿಕೊಂಡಿರುವ ಸಾವಿರಾರು ಕುಟುಂಬಗಳು ಪರ್ಯಾಯ ವ್ಯವಸ್ಥೆ ಕೋರಿ ಬೀದಿಗೆ ಇಳಿದಿವೆ. ಕಾನೂನು ಜಾರಿ ಮತ್ತು ಜೀವನೋಪಾಯದ ನಡುವೆ ಸಮತೋಲನ ಸಾಧಿಸುವುದು ಈಗ ಸರ್ಕಾರದ ಮುಂದಿರುವ ದೊಡ್ಡ ಸವಾಲಾಗಿದೆ. ಉಲ್ಲಾಸ್ ಗೆಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.